मेरे प्यारे साथियों, अब वक्त बदलने वाला है। आप सबको एकजुट होना होगा। हम बदलाव लाने वालों में से हैं। पेपर लीक बंद, भ्रष्टाचार खत्म, बेटियां सुरक्षित, मीडिया को पूरी आजादी की बार कॉकरोच जनता पार्टी सरकार। देश के युवाओं अब सिस्टम को बताएंगे कॉकरोच क्या होते हैं। सपोर्ट करो, पेज फॉलो करो। अगर आप भी मानते हो कि बदलाव जरूरी है तो सिर्फ देखते मत रहो, अभी फॉलो करो और सीजेपी का हिस्सा बनो। जय हिंद, जय सीजेपी। ಬಿಜೆಪಿನ ಟಾರ್ಗೆಟ್ ಮಾಡ್ತಾ ಇದ್ದೀರಾ, ಅಕ್ಸೆಪ್ಟ್ ಮಾಡಿ ಅದನ್ನ. ಜನತಾ ಪಾರ್ಟಿ ಅಂತ ಯಾಕಿಟ್ರಿ? ಬೇರೆನೇ ಬಿಟ್ಕೋದಾಯ್ತಲ್ಲ. ಇವತ್ತು ಕಾಕ್ರೋಚ್ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಇಡೀ ದೇಶದಲ್ಲಿ ಸೌಂಡ್ ಆಗ್ತಿರೋದು. ಬಟ್ ಇದು ಶುರುವಾಗಿದ್ದು ಮೇ 16ನೇ ತಾರೀಕಿಂದ. ಈಗ 15.6 ಮಿಲಿಯನ್ ಇದ್ದ ತಕ್ಷಣನೇ ನೀವೇನು ಕ್ರಾಂತಿ ಮಾಡ್ಬಿಡ್ತೀರಾ? ಹಾಗಾದ್ರೆ ಕೇವಲ 4 ದಿನದಲ್ಲಿ ಒಂದು ಸಿಜೆಪಿ ಬಿಜೆಪಿಯನ್ನ ಬೀಟ್ ಮಾಡುತ್ತೆ. ಇದು ಕ್ರಾಂತಿ ಅಲ್ವಾ? ಬಿಜೆಪಿಯಲ್ಲಿ ಯಾರು ಸಬ್ಸ್ಕ್ರೈಬ್ ಆಗಿದ್ದಾರೆ ಅಥವಾ ಫಾಲೋ ಮಾಡ್ತಾ ಇದ್ದಾರೆ ಅವ್ರು ನಿಜವಾದ ದೇಶಭಕ್ತರು. ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಥರದವರಲ್ಲ. ಒಂದು 15 ಮಿಲಿಯನ್ ಫಾಲೋವರ್ಸು ನಿಮಗೆ ಮೆಣಸಿನಕಾಯಿ ಇಡ್ತಾ ಇಲ್ಲ ಅಂದಿದ್ರೆ ಯಾಕೆ ಟ್ವಿಟರ್ ಅಕೌಂಟ್ನ ಬ್ಲಾಕ್ ಮಾಡಿದ್ರಿ? ಈ ಜಿರಳೆ ಔಷಧಿ ಹೊಡೆದ್ರೆ ಹೋಗುತ್ತೆ ರೀ, ಎಷ್ಟು ದಿನ ಇರುತ್ತೆ ರೀ? ಹೇ ವಿಶ್ವಗುರು ಅಂತಿರತ್ತಾನೆ. ಯಾಕೆ ಒಂದು ಜಿರಳೆಗೆ ನೀವು ಬೆದರಿಸಕ್ಕಾಗಲಿಲ್ಲ? ತೀರ್ಪು ಮೇಲೆ ಪರಿಣಾಮ ಬೀರುತ್ತೆ ಬೀಳಲ್ಲ, ಅದನ್ನ ನಾವಿಲ್ಲಿ ಕೂತ್ಕೊಂಡು ಡಿಸೈಡ್ ಮಾಡೋಕ್ಕಾಗಲ್ಲ. ಯಾರೋ ಹಿಂದ್ಗಡೆ ಫಂಡ್ ಮಾಡಿರ್ತಾರೆ, ಅದರಿಂದ ಆಗಿದೆ. ಸಿಜೆಪಿ ಪಕ್ಷದ ಹಿಂದೆ ಪಾಕಿಸ್ತಾನ ಇದೆ. ಇವರಿಗೆ ಮುಸ್ಲಿಂ ಬಿಟ್ರೆ, ಸಾಬ್ರು ಬಿಟ್ರೆ, ಪಾಕಿಸ್ತಾನ ಬಿಟ್ರೆ ಬೇರೆ ಏನು ನಿಮಗೆ ಗುರಾಣಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಒಂದ್ ನಿಮಿಷ, ಶಿವ ಸರ್ ಏನ್ ಮಾಡಕ್ಕಾಗತ್ತೆ ಕೇಳಿ. ಅದು ಸಾಮಾಜಿಕ ಜಾಲತಾಣದಲ್ಲಿ ಅಲ್ಲೇಟ್ರ ಅಲ್ಲೇ ಬಹುಮಾನ. ಇವತ್ತು ಯಾವುದಕ್ಕೂ ಅವಕಾಶಗಳು ಕೊಡಲ್ಲ. ಜಿರಳೆಗಳನ್ನ ಓಡಿಸೋದಕ್ಕೆ ನಮ್ಮ ಹತ್ರ ಮೆಡಿಸಿನ್ ಇದೆ. ಆದ್ರೆ ಒಂದು ವಿಷಯ ಗೊತ್ತಾ, ಮತ್ತೆ ಜಿರಳೆ ಬಂದೇ ಬರ್ತದೆ, ವಾಪಸ್ ಬರುತ್ತೆ. ಅದು ನಮ್ಗೆ ಗೊತ್ತು ಬಿಡ, ಹೆಂಗ್ ಕೇಳ್ಬೇಕಂತ ಕೇಳ್ತೀವಿ. ಇಲ್ಲಿ ಮತ್ತೆ ಜಿರಳೆ ನಿಮ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಿರುದ್ಯೋಗಕ್ಕೋಸ್ಕರ ಇವತ್ತು ನಡೆದಿರೋ ಸಣ್ಣ ಕ್ರಾಂತಿ ಅಲ್ಲ. ನಮಸ್ಕಾರ ಚಿಂತನ್ ಅವ್ರೆ. ನಮಸ್ಕಾರ. ಈಗ ಚಿಂತನ್ ಅಂತ ಕರಿಬೇಕು, ಅದೇನೋ ಕರಿತಿದಾರಲ್ಲ ಅದನ್ನೇ ಕರಿಬೇಕು. ಜಿರಳೆ ಅಂತ ಒಂದು ಕರೆದ್ರು ನಂಗೆ ಸಂತೋಷ ಇದೆ. ಈಗ ಜಿರಳೆ ಅಂತ ಕರ್ಸ್ಕೊಳಕ್ ಜಿರಳೆ ಅಂತ ಕರೆಸ್ಕೊಳ್ಳೋಕ್ಕೂ ನಾನು ರೆಡಿ ಇದ್ದೀನಿ. ಈಗ ಜಿರಳೆಗಳು ಮನೆಗಳಲ್ಲಿ ಮತ್ತೆ ಇಲ್ಲೆಲ್ಲ ಗಲೀಜ್ ಕಡೆ ಎಲ್ಲ ಇರ್ತಿತ್ತು ಯೂಸಲಿ. ಈಗ ಈ ಇಂಟರ್ನೆಟ್ಗೆಲ್ಲ ಬಂದ್ಬಿಟ್ಟಿದೆ. ಇಂಟರ್ನೆಟ್ ಅಂತ ಅಂದ್ರೆ ಸಾಮಾಜಿಕ ಸೋಷಿಯಲ್ ಮೀಡಿಯಾದ ಒಳಗಡೆ ಎಲ್ಲ ಬಂದಿದ್ದೀರಿ. ಏನ್ ಕತೆ ಇದು? ನೋಡಿ, ನಮ್ಮ ದೇಶದಲ್ಲಿ ಒಂದು ಮಾನಸಿಕತೆ, ಸುಪ್ತವಾಗಿ ಗುಪ್ತವಾಗಿರುವಂಥ ಮಾನಸಿಕತೆಯನ್ನು ತಟ್ಟಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ಲು ಈ ಸಾಮಾಜಿಕ ಜಾಲತಾಣ. ಮೇ 16ನೇ ತಾರೀಕಿಂದ ಶುರುವಾದಂತಹ ಕಾಕ್ರೋಚ್ ಗಲಾಟೆ, ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂಥ ಒಂದು ಅಭಿಯಾನ. ಏನು ಸರ್ ಅದು ಹಾವಳಿ ಅಲ್ಲ. ಇವಾಗ ನಿಮಗೆ ನನಗನ್ಸುತ್ತೆ ನಿಮಗೆಲ್ಲ ಈ ಲೆಫ್ಟಿಸ್ಟು ಅಂತ ಅನ್ಸುತ್ತೆ ನೀವೆಲ್ಲ ಬಹುಶಃ. ಅಂತಾರೆ ಏನಿಲ್ಲ, ಇಟ್ಸ್ ಎ ಫ್ಯಾಕ್ಟ್ ಆಲ್ಸೋ. ಓಕೆ, ಈಗ ಮಾಡೋ ಅದು ಅವ್ರು ಹೇಳಿದ್ರಲ್ಲಿ ಏನ್ ತಪ್ಪಿದೆ? ಈಗ ಯಾರು ಹೇಳಿದ್ರಲ್ಲಿ? ಈಗ ಸಿಜೆ ಅವರು, ಸುಪ್ರೀಂ ಕೋರ್ಟ್ ಸಿಜೆ ಅವರು ಹೇಳಿದ್ರಲ್ಲಿ, ಸುಪ್ರೀಂ ಕೋರ್ಟ್ ಸಿಜೆ ಆಡೋದು ಹಂಗೇನೆ, ಅವ್ರು ಹೇಳಿದ್ದು ಹಂಗೇನೆ. ಕೇವಲ ಸುಪ್ರೀಂ ಕೋರ್ಟ್ ಸಿಜೆ ಅವರ ಒಂದು ಸ್ಟೇಟ್ಮೆಂಟ್ ಆಧಾರದಲ್ಲಿ ನಡೀತಿರೋದಲ್ಲ ಇದು. ಮತ್ತೆ ಸುಪ್ರೀಂ ಕೋರ್ಟ್ ಸಿಜೆ ಏನು ಸ್ಟೇಟ್ಮೆಂಟ್ ಕೊಟ್ಟರು? ಈ ಕಾನೂನು, ಪತ್ರಿಕೋದ್ಯಮ ಮತ್ತೆ ಈ RTI ಕ್ಷೇತ್ರಗಳಿಗೆ ನುಗ್ಗೋರನ್ನ, ಬಿಕಾಸ್ ಆಫ್ ನಿರುದ್ಯೋಗಿಗಳು ಕಾನೂನು ಪದವಿ ಪಡೆದಿರ್ತಾರೆ, ಪತ್ರಿಕೋದ್ಯಮ ಪದವಿ ಪಡೀತಾರೆ, RTI ಕ್ಷೇತ್ರಗಳಿಗೆ ಕೆಲವರು ನುಗ್ತಾರೆ. ಹೀಗೆ ನುಗ್ಗುವವರನ್ನ ಜಿರಳೆಗಳು ಮತ್ತು ಪರಾವಲಂಬಿಗಳು ಅಂತ ಕರೀತಾರೆ. ಆಮೇಲೆ ಅದಕ್ಕೆ ಸ್ಪಷ್ಟನೆ ಕೊಡ್ತಾರೆ ಸಿಜೆ. ನಕಲಿ ಪ್ರಮಾಣ ಪತ್ರಗಳನ್ನ ಇಟ್ಟುಕೊಂಡು ನುಗ್ಗುವವರಿಗೆ ನಾನು ಜಿರಳೆಗಳು ಮತ್ತು ಪರಾವಲಂಬಿ ಅಂತ ಹೇಳಿದೆ ಅಂತೇಳಿ. They don't get any employment, they don't have any place in profession. Some of them become media, some of them become social media. ಸ್ಪಷ್ಟೀಕರಣ ಕೊಟ್ಟಾಯ್ತು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಹೌದು. ಆದರೆ ಅವರ ಸ್ಪಷ್ಟೀಕರಣಕ್ಕಿಂತ ಮುಂಚಿತವಾಗಿಯೇ ಅವರ ಸ್ಟೇಟ್ಮೆಂಟ್ ಆಧಾರದಲ್ಲಿ ಶುರುವಾಗಿದ್ದೆ ಕಾಕ್ರೋಚ್ ಅಭಿಯಾನ. ಇವತ್ತು ಕಾಕ್ರೋಚ್ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಇಡೀ ದೇಶದಲ್ಲಿ ಸೌಂಡ್ ಆಗ್ತಿರೋದು.
ಬಟ್ ಇದು ಶುರುವಾಗಿದ್ದು ಮೇ 16ನೇ ತಾರೀಕಿಂದ. ಸ್ಪಷ್ಟೀಕರಣ ಕೊಡೋದಕ್ಕಿಂತ ಮುಂಚಿತವಾಗಿಯೇ ಇದು ಏನ್ ಆಗ್ಬೇಕಾಗಿತ್ತು, ಯಾವ ರೀತಿಯಲ್ಲಿ ಒಂದು ಸೆಟ್ ಏನ್ ಆಗ್ಬೇಕಾಗಿರುತ್ತೋ ಅಲ್ಲ, ಏನ್ ಆಗ್ಬಾರ್ದಾಗಿತ್ತು ಅದಾಗಿದೆ. ಇಲ್ಲ ಈಗ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಒಂದು ಪಕ್ಷ, ಅಂದ್ರೆ ನೀವು ನೀವುಗಳೆಲ್ಲ ನೋಡಿ ಬಿಜೆಪಿನ ಟಾರ್ಗೆಟ್ ಮಾಡ್ತಾ ಇದ್ದೀರಾ, ಅಕ್ಸೆಪ್ಟ್ ಮಾಡಿ ಅದನ್ನ. ಜನತಾ ಪಾರ್ಟಿ ಅಂತ ಯಾಕಿಟ್ರಿ? ದೇರ್ ಇಸ್ ಅದರ್ ನೇಮ್, ಏನಾದ್ರೆ ಬೇರೆ ನೇಮ್ ಇಟ್ಕೋಬೋದಾಯ್ತಲ್ಲ. ಈಗ ನನ್ಗೊಬ್ಬ ಸ್ನೇಹಿತ ಶಿವು ಅಂತಿದ್ದಾರೆ, ನನ್ನ ಹೆಸರು ಶಿವು ಅಂತಿದೆ, ನಿಮ್ ಸ್ನೇಹಿತ ಹೆಂಗ್ ಶಿವು ಅಂತ ಹೆಸರು ಇಟ್ಕೊಂಡ? ನೀವ್ ಎಲ್ಲೆಲ್ಗೋ ಕನೆಕ್ಟ್ ಮಾಡಕ್ ಹೋಗ್ಬೇಡಿ, ಬುದ್ಧಿವಂತರಾಗಿ. ಜನತಾ ಪಾರ್ಟಿ ಅನ್ನೋಂತ ಜನರ ಪಾರ್ಟಿ, ಜನರ ಪಕ್ಷ ಅನ್ನೋದನ್ನ ಯಾರೋ ಒಬ್ರಿಗೆ ಗುತ್ತಿಗೆ ಯಾರೋ ಬರ್ಕೊಟ್ಟಿಲ್ಲ ಇಲ್ಲಿ. ನಾಳೆ ಬೇಕಾದ್ರೆ ನಾಳೆ ನಾಳೆ ಏನದ RJP ಅಂತ ಇಟ್ಕೋತೀನಿ, ರಿಯಾಟ್ ಜನತಾ ಪಾರ್ಟಿ ಅಂತ ಇಟ್ಕೋತೀನಿ. ನನ್ನ ಅಭಿಯಾನ ನನ್ನ ಇಷ್ಟ, ಅದು ಜನತಾ ಪಾರ್ಟಿ ಏನು ಗುತ್ತಿಗೆ ಅಲ್ಲ. ಆದರೆ ಕುಂಬಳಕಾಯಿ ಕಳ್ಳ ಅಂದ್ರೆ ನಾನೇ ಅಂತ ಹೇಳ್ತಾರಲ್ಲ, ಹೆಗಲು ಮುಡ್ಕೋತಾರಲ್ಲ, ಆ ಒಂದು ಪಡಿಪಾಟಲಿಗೆ BJP ಅಂತ ಬಿತ್ತಿವತ್ತು. ಆಯ್ತು, ಇವಾಗ ನೆಕ್ಸ್ಟ್ ಏನ್ ಮಾಡ್ತೀರಾ? ನೆಕ್ಸ್ಟ್ ನೋಡಿ, ನೋಡಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇನೆ, ನಿಮ್ ಕೈಲಿ ಏನು ಮಾಡಕ್ಕಾಗಲ್ಲ. ಇದೇ ಸೋಷಿಯಲ್ ಮೀಡಿಯಾ ಒಬ್ಬ ವಿಜಯನ TVK ಅನ್ನೋ ಪಕ್ಷವನ್ನ ಕಟ್ಟದ ಮೇಲೆ ಆ ವಿಚಾರಧಾರೆ ಬೇರೆ, ಅಧಿಕಾರಕ್ಕೆ ಬರೋ ರೀತಿ ಮಾಡಿದ್ದು ಇದೇ ಸೋಷಿಯಲ್ ಮೀಡಿಯಾ, ಇದೇ ಸಾಮಾಜಿಕ ಜಾಲತಾಣದ ಕ್ರಾಂತಿಗಳು, ಇದೇ ಡಿಜಿಟಲ್ ಮಾಧ್ಯಮ, ಇದೇ ಡಿಜಿಟಲ್ ವೇದಿಕೆ ಪ್ರಪಂಚದಲ್ಲಿ ಅನೇಕ ರೀತಿಯ ಕ್ರಾಂತಿಗಳನ್ನ ಮಾಡಿದೆ. ಇವತ್ತು CJP ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂತ ಒಂದು ಪೇಜ್, ಇನ್ಸ್ಟಾ ಪೇಜ್, ಕೇವಲ 4 ದಿನದಲ್ಲಿ ಈಗ 15.6 ಮಿಲಿಯನ್ ಇದ್ದ ತಕ್ಷಣನೇ ನೀವೇನ್ ಕ್ರಾಂತಿ ಮಾಡ್ಬಿಡ್ತೀರಾ? ಹಾಗಾದ್ರೆ 4 ದಿನದಲ್ಲಿ 15.6 ಮಿಲಿಯನ್ ಇನ್ಸ್ಟಾಗ್ರಾಮ್ ಫಾಲೋವರ್. ಇವತ್ತು ಅದನ್ನೇ ಹಿಡ್ಕೊಂಡು ಇದು ನಮಗೆ ಹೇಳ್ತಿದ್ರೆ ನಮ್ಮ ವಿರುದ್ಧದ ಅಭಿಯಾನ ಅಂತ ತಿಳ್ಕೊಂಡಿರುವಂತಹ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ ಮುಟ್ಟಿಗೆ ನೋಡಿಕೊಳ್ಳುವಂಥ BJP ಒಟ್ಟಾರೆ ತನ್ನ ಪರಿಶ್ರಮದಲ್ಲಿ ಬಹಳ ದೊಡ್ಡ ರಾಜಕೀಯ ಪಕ್ಷ ದೇಶದ ಅಂತ ಹೇಳುವ BJP ಅವರ ಒಟ್ಟಾರೆ ಫಾಲೋವರ್ಸು 8.7 ಮಿಲಿಯನ್. ಕೇವಲ 4 ದಿನದಲ್ಲಿ ಒಂದು CJP BJPಯನ್ನ ಬೀಟ್ ಮಾಡುತ್ತೆ. ಇದು ಕ್ರಾಂತಿ ಅಲ್ವಾ? ಆಯ್ತು ಸರ್, ನಿಮಗೆ ಕೇಳಿ, ಆಯ್ತು ಸರ್, ಆಲ್ ಫಂಡೆಡ್. ಓಕೆ, ಯಾರೋ ಹಿಂದ್ಗಡೆ ಫಂಡ್ ಮಾಡಿರ್ತಾರೆ, ಅದರಿಂದ ಆಗಿದೆ. ಯಾವುದೇ ಒಂದು ಕ್ರಾಂತಿ ಸಹಜವಾದ ಆರೋಪಗಳು. ಬಿಜೆಪಿಯಲ್ಲಿ ಯಾರು ಸಬ್ಸ್ಕ್ರೈಬ್ ಆಗಿದ್ದಾರೆ ಅಥವಾ ಫಾಲೋ ಮಾಡ್ತಾ ಇದಾರೆ ಅವ್ರು ನಿಜವಾದ ದೇಶಭಕ್ತರು, ಅರ್ಥ ಮಾಡ್ಕೊಳ್ಳಿ. ನಿಮ್ ತರದವರಲ್ಲ ರಾಷ್ಟ್ರೀಯವಾದಿಗಳು, ದ್ವೇಷ ಭಕ್ತರ. ಹೌದು, ದೇಶಭಕ್ತರ ದ್ವೇಷ ಭಕ್ತರ ನೀವು? ದೇಶಭಕ್ತರು, ದ್ವೇಷ ಭಕ್ತರು ನೀವುಗಳು. ಇಲ್ಲ, BJP ಸಾಧಾರಣವಾಗಿ ನಾವು ಅಂಧ ಭಕ್ತರು ಅಂತ ಕರಿತಾ ಇದ್ವಿ. ಈ ದ್ವೇಷ ಸಾವಿರ ಕರ್ಕೊಳ್ಳಿ, ಅದ್ ನಿಮಗ್ ಬಿಟ್ಟಿದ್ದು. ಈಗ ಅವ್ರ ಈ ವೆರಿ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ, ನಿಮಗೆ ಭಯ ಇಲ್ಲ ಅಂದ್ರೆ ಒಂದು 15 ಮಿಲಿಯನ್ ಫಾಲೋವರ್ಸು ನಿಮಗೆ ಮೆಣಸಿನಕಾಯಿ ಇಡ್ತಾ ಇಲ್ಲ ಅಂತಿದ್ರೆ ಯಾಕೆ ಟ್ವಿಟರ್ ಅಕೌಂಟ್ನ ಬ್ಲಾಕ್ ಮಾಡಿದ್ರಿ? ನೀವ್ ಏನೇನೋ ಫೇಕ್ ಎಲ್ಲ ಆಡ್ತಿರಲ್ರಿ. ಅಲ್ರಿ, ನೀವು ದೊಡ್ಡ ರಾಷ್ಟ್ರೀಯವಾದಿಗಳು, ಮಹಾನ್ ದೇಶಭಕ್ತರು, ನೀವು ಏನೋ ನಮ್ಮ ದೇಶದ ಮೇಲೆ ಹೇಳ್ತಿರಲ್ಲ. ಒಂದ್ ನಿಮಿಷ, ಅಲ್ಲ, ನೀವು ವಿಶ್ವಗುರು ಅಂತೀರಾ, ದ್ವೇಷ ಭಕ್ತರು ಅಲ್ಲ, ದೇಶಭಕ್ತರು ಅಂತೀರಾ, ರಾಷ್ಟ್ರೀಯವಾದಿ ಅಂತೀರಾ, ಅತ್ಯಂತ ಬಲಶಾಲಿಗಳಂತೀರಾ. ಇರಾನ್ ಇಸ್ರೇಲ್ ಯುದ್ಧ ಆದ್ರೆ ಅದನ್ನ ನಾವೇ ಸರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ನೆರೆಟಿವ್ ನ ಸೆಟ್ ಮಾಡ್ತೀರಾ. ಯಾಕೆ ನಿಮ್ ಕೈಲಿ ಒಂದು ಜಿರಳನ ಎದುರಿಸಕ್ಕಾಗ್ಲಿಲ್ಲ? ನರೇಟಿವ್ ಎಲ್ಲ ಸೆಟ್ ಮಾಡೋದು ನಿಮ್ಮದು, ನರೇಟಿವ್ ಸೆಟ್ ಮಾಡೋದು ನಿಮ್ಮದು. ನಿಮ್ಗೆ ಎದುರಿಸ ನೆರೆಟಿವ್ ಯಾವ್ದು ಗೊತ್ತಾ? ನಮ್ಮ ಅತ್ಯಂತ ಸಜ್ಜನ ಶಾಸಕರಾದಂತ, ರಾಜಾಜಿನಗರದ ಅತ್ಯಂತ ಸಜ್ಜನ ಶಾಸಕರಾದಂತ ಬಿಜೆಪಿ ಸುರೇಶ್ ಕುಮಾರ್ ಅವರು ಒಂದು ಪೋಸ್ಟ್ ಶೇರ್ ಮಾಡ್ತಾರೆ. ಈಗ ನಾನು ಮಾತಾಡ್ತಿರ್ಬೇಕಾದ್ರೆ ಅದನ್ನ ನೀವು ಡಿಸ್ಪ್ಲೇ ಮಾಡ್ತೀರಾ, ಅದನ್ನ ಜನ ನೋಡ್ಲಿ. ಸುರೇಶ್ ಕುಮಾರ್ ಅವರು ಒಂದು ಪೋಸ್ಟ್ ಶೇರ್ ಮಾಡ್ತಾರೆ. ಅವಾಗ 11 ಮಿಲಿಯನ್ ಫಾಲೋವರ್ಸ್ ಆಗಿರ್ತಾರೆ, ಈಗ 15 ಆಗಿದೆ. ಆ 11 ಮಿಲಿಯನ್ ಫಾಲೋವರ್ಸ್ ಇರುವಂತ ಒಂದು ಪೋಸ್ಟ್ನ ಒಂದು ಫೋಟೋಶಾಪ್ ಮಾಡಿಬಿಟ್ಟು ಆದರೆ ಪಾಕಿಸ್ತಾನ 49% ಜನ ಅದನ್ನು ಫಾಲೋ ಮಾಡಿದ್ದಾರೆ. ಆಮೇಲೆ ಬೇರೆ ಬಾಂಗ್ಲಾದೇಶ, ನೆಕ್ಸ್ಟ್ US ಇದೆ. ಈ ಥರದೊಂದು ಲಿಸ್ಟ್ ಮಾಡಿ ಭಾರತವನ್ನು 7-8ನೇ ಸ್ಥಾನದಲ್ಲಿ ಇಟ್ಟಿದ್ದಾರೆ, 9% ಇದ್ದಾರೆ. ಇವ್ರು ಫಾಲೋ ಜಾಸ್ತಿ ಮಾಡಿದ್ದಾರೆ. ಅಂದರೆ CJP ಪಕ್ಷದ ಹಿಂದೆ ಪಾಕಿಸ್ತಾನ ಇದೆ. ಇವರಿಗೆ ಮುಸ್ಲಿಂ ಬಿಟ್ರೆ, ಸಾಬ್ರು ಬಿಟ್ರೆ, ಪಾಕಿಸ್ತಾನ ಬಿಟ್ರೆ ಬೇರೆ ಏನು ನಿಮಗೆ ಗುರಾಣಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಈಸಿಯಾಗಿ ಹೇಳ್ಬಿಡೋದು, ನೋಡ ಸಾಬ್ರು ದೇಶ ಇದೆ ಅಂತೇಳಿ. ಆಮೇಲೆ ಅದು ಸುಳ್ಳು. ಯಾವುದೇ ಕಾರಣಕ್ಕೂ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಆ ಥರದೊಂದು ಡಿಸ್ಪ್ಲೇಗಳನ್ನು, ಆ ಥರದೊಂದು ಸ್ಟ್ಯಾಟಿಸ್ಟಿಕ್ಸ್ನ ಅವ್ರು ಕೊಡೋದೇ ಇಲ್ಲ ಅಂತ ಹೇಳ್ಬಿಟ್ಟು ನಾವು ರಿವರ್ಸ್ ಇಮೇಜ್ ಚೆಕ್ ಮಾಡಿದಾಗ ಬಂದಂಥ ಮಾಹಿತಿ. ಅದನ್ನು ಇಮಿಡಿಯೇಟ್ ಆಗಿ ಸುರೇಶ್ ಕುಮಾರ್ ಅವ್ರಿಗೆ ಟ್ಯಾಗ್ ಮಾಡಿ ನಾನು ಬರ್ದೆ, 100 ಜನ ಬರೆದ್ರು. ಆಯ್ತಪ್ಪ, ನೀವೇ ಸರಿ ಅಲ್ಲ ಸ್ವಾಮಿ, ನಾವು ತಾನೇ ನೆರೆಟಿವ್ ಸೆಟ್ ಮಾಡೋರು, ನಾವು ಸರಿ ಇಲ್ಲ ಅಲ್ವಾ? ಸುರೇಶ್ ಫುಲ್ಫಿಲ್ ಮಾಡಿಲ್ಲ ಅಂದ್ರೆ
ನಾವು ಉತ್ತರ ಕೊಡಕ್ಕಾಗಲ್ಲ ಅಲ್ಲಿ. ನೀವೇ ಕರೆಕ್ಟ್ ಅಲ್ವಾ, ನಾವು ಸರಿ ಇಲ್ಲ ಅಲ್ವಾ? ಹೌದು. ಹಾಗಾದ್ರೆ ನೀವು ತಪ್ಪು ಮಾಹಿತಿನ ಹಂಚಿಕೊಂಡು ತಪ್ಪು ಮಾಹಿತಿನ ಕೊಡ್ತಾ ಇದ್ದೀರಾ. CJP ಅನ್ನುವಂತಹ ಒಂದು ಪಾರ್ಟಿ ಅಭಿ ಅನ್ನೋ ಒಬ್ಬ ಹುಡುಗ, ಅಭಿ ಅನ್ನುವಂಥ ಭಾರತದ ಹುಡುಗ, ಹೇಳ್ತೀನಿ ಕೇಳಿ, ಆತ ಮಾಡಿರುವಂಥ ಒಂದು ನಿರುದ್ಯೋಗದ ವಿರುದ್ಧ ಒಂದು ಹೇಳಿಕೆ, ಆಮೇಲೆ ಅವ್ರು ಏನೇ ಸ್ಪಷ್ಟನೆ ಕೊಟ್ಟಿರ್ಬೋದು, ಅದರ ವಿರುದ್ಧ ಅವ್ನು ಶುರು ಮಾಡ್ತಾನೆ. ಅದನ್ನು ಈಸಿಯಾಗಿ ಪಾಕಿಸ್ತಾನದ ಮೇಲೆ ಹಾಕಿ ನೀವು ತಪ್ಪಿಸ್ಕೊಳ್ಬೋದು ಅನ್ನುವಂಥ ಒಂದು ಪ್ರಯತ್ನವನ್ನು ನೀವು ಮಾಡಿದ್ರಿ. ಆಮೇಲೆ ಅದು ತಪ್ಪು ಗ್ರಾಫಿಕ್ಸು BJP IT ಸೆಲ್ ಕಡೆಯಿಂದ ಆಗಿರುವಂತಹ ಒಂದು ವಿಫಲವಾದ ಪ್ರಯತ್ನ ಅಂತ ಯಾವಾಗ ಗೊತ್ತಾಯ್ತೋ, ನೀವೇ ಸರಿಯಲ್ಲ ಸರ್. ಸುರೇಶ್ ಕುಮಾರ್ ಸರ್, ಅತ್ಯಂತ ಸಜ್ಜನ ಸುರೇಶ್ ಕುಮಾರ್ ಸರ್, ನೀವು ಭಾರಿ ಓದ್ಕೊಂಡವರು, ಭಾಳ ತಿಳ್ಕೊಂಡವರು, ನಿಮಗೆ ಪಾಕಿಸ್ತಾನದವರೇ ಫಾಲೋವರ್ಸ್ ಅಲ್ಲಿ ಇರೋದಂತ ಹೇಳ್ಬಿಟ್ಟು ನಿಮಗೆ ಪಾಪ ಭಾಳ ನೋವಾಯಿತು. ಬರೆದು ಹಾಕಿದ್ರಿ, ಇದ್ರ ಹಿಂದೆ ಯಾರಿರೋದು ಅಂತ ಗೊತ್ತಾಯ್ತಾ ಈಗ ಅಂತ ಹೇಳ್ಬಿಟ್ಟು ತಾವು ತಲೆ ಕೆರ್ಕೊಂಡ್ರಿ, ಪೇಚಾಡಿದ್ರಿ. ಸರಿ, ನಾವು ರಿವರ್ಸ್ ಇಮೇಜ್ ಚೆಕ್ ಮಾಡಿಬಿಟ್ಟು ಫ್ಯಾಕ್ಟ್ ಚೆಕ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟು ನಿಮ್ಮನ್ನು ಟ್ಯಾಗ್ ಮಾಡಿ ಬರೆದ ಮೇಲೆ ನೀವು ಯಾಕೆ ಡಿಲೀಟ್ ಮಾಡಿದ್ರಿ? ಡಿಲೀಟ್ ನೀವು ಮಾಡಿಸಿರ್ಬೋದು ರೀ. ಸುರೇಶ್ ಕುಮಾರ್ ಅವರ ಡಿಲೀಟ್ ಫೇಸ್ಬುಕ್ ಪೇಜ್ಗೆ ನಾನು ಒಂದು ಆತ್ಮವಾಗಿ ಹೋಗಿ ಬಹಳ ಮ್ಯಾಜಿಕ್ ಇಂದ ಹೋಗಿ ಅವರ ಅಕೌಂಟ್ನಲ್ಲಿರುವಂತ ಪೋಸ್ಟ್ ಅನ್ನು ಡಿಲೀಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ಎಲ್ಲಾ ಕಲೆನೂ ಗೊತ್ತು. ಇಲ್ಲಿ ಬಿಜೆಪಿಯವರು ಬಿಜೆಪಿ IT ಸೆಲ್ ಗಿಟಿ ಸೆಲ್ ಅಂತಿರಲ್ಲ. ಅದೇ ಲ್ಯಾಪ್ಟಾಪ್ ಅಲ್ಲಿ ಕುತ್ಕೊಂಡು ಅವ್ರು ಯಾಕೆ ಲ್ಯಾಪ್ಟಾಪ್ ಅಲ್ಲಿ ಕುತ್ಕೊಂಡು ಸ್ಕೂಲ್ ನೀವು ಸುಮ್ನೆ ಆಪಾದನೆ ಮಾಡ್ತಿರಲ್ಲ ನೋಡಿ ಸರ್. ನಿಮ್ಗೆ ಬೇರೆ ನಿಮ್ಗೆ ಏನು ಆನ್ಸರ್ ಇಲ್ಲ ಅಂದ್ರೆ ಬಿಜೆಪಿ ಸೆಲ್ ಅಂದ್ಬಿಡ್ತೀರಾ. ಅವ್ರ ಕೆಲಸ ಅವ್ರು ಮಾಡ್ತಾರೆ, ನೀವು ಮಾಡಲ್ವಾ ಸರ್? ಈಗ ನಿಮ್ ಪ್ರಶ್ನೆಲೇ ನೋಡಿ, ನೀವು ಮಾಡಲ್ವಾ? ನಿಮ್ ಪ್ರಶ್ನೆ ಅಭಾಸವಾಗಿದೆ. ಯಾಕೆ? ಸುರೇಶ್ ಕುಮಾರ್ ಅವರ ಸುಳ್ಳು ಅವ್ರು ಡಿಲೀಟ್ ಮಾಡಿದ್ದಾರೆ, ಅದು ನೀವೇ ಮಾಡಿದಿರಿ. ಈ ಪ್ರಶ್ನೆನ ಆಗಿರ್ಬೋದು ಬಹುಶಃ. ಈಗ ನೀವು ಹೇಳ್ತಾ ಇದ್ದೀರಲ್ಲ, ಅವ್ರದ್ದು ಟ್ವಿಟ್ಟರ್ ಖಾತೆ ಹ್ಯಾಕ್ ಆಗಿದೆ, ಎಲ್ಲ ಇದ್ ಮಾಡಿದ್ದಾರೆ, ಬ್ಲಾಕ್ ಮಾಡಿದ್ದಾರೆ ಅಂದ್ಬಿಟ್ಟು, ಅದೇ ತರ ಏನೋ ಆಗಿರ್ಬೋದು ಸಮಸ್ಯೆ. ಸುರೇಶ್ ಕುಮಾರ್ ಸಮಸ್ಯೆ ಇರೋದು ಸಮಸ್ಯೆ ಇರೋದು ಬ್ಲಾಕ್ ಮಾಡೋರಲ್ಲ, ಸುರೇಶ್ ಕುಮಾರ್ ಅವರಲ್ಲೇ ಸಮಸ್ಯೆ ಇರೋದು. ಯಾರು ಮಾಡಿರ್ಬೋದು, ತೀರಾ ಪತ್ರಿಕೆಗಳನ್ನ ಓದ್ಕೊಂಡು ಬೆಳೆದು ಬಂದಂತ ಸುರೇಶ್ ಕುಮಾರ್ ಅಂತ ಅತ್ಯಂತ ಸಜ್ಜನ ಶಾಸಕರು ತೀರಾ ವಾಟ್ಸಪ್ ಯೂನಿವರ್ಸಿಟಿಯ ಸ್ಟೂಡೆಂಟ್ಗಳಾದಾಗ ಈ ಥರದ ಅಭ್ಯಾಸಗಳಾಗ್ತವೆ. ಅರ್ಥ ಆಯ್ತಾ? ಒಂದು ದೇಶದಲ್ಲಿ ಒಂದು ಕ್ರಾಂತಿ ಶುರುವಾಗಿದೆ, ಒಂದು ಜೆನ್ಜಿ ಕ್ರಾಂತಿ ಶುರುವಾಗಿದೆ. ನಿರುದ್ಯೋಗದ ವಿಚಾರದಲ್ಲಿ ಒಬ್ರು CJ ಈ ಥರ ಮಾತಾಡಬಾರ್ದಿತ್ತು ಅಂತ ಶುರುವಾಗುವಂಥ ಆಕ್ರೋಶ. ಆ ನಂತರ ಅದು ನಾನು ಬೇರೆ ಕಾಂಟೆಕ್ಸ್ಟಲ್ಲಿ ಹೇಳಿದೆ ಅಂತ ಅವ್ರು ಹೇಳಿರ್ಬೋದು. ಹೇಳೋದಕ್ಕಿಂತ ಮುಂಚೆ ಒಂದು ಹರಡಿದಂಥ ಆಕ್ರೋಶ, ಅದೊಂದು ಮೋಬ್ ಕ್ರಿಯೇಟ್ ಆದಾಗ, ಅದೊಂದು ವೈಬ್ ಕ್ರಿಯೇಟ್ ಆದಾಗ ಅದನ್ನು ಅಕ್ಸೆಪ್ಟ್ ಮಾಡುವ, ಮತ್ತು ಯಾವುದನ್ನೂ ಬ್ಲಾಕ್ ಮಾಡದ, ಪೋಸ್ಟ್ ಹಾಕಿದ ಮೇಲೆ ಅದನ್ನು ಡಿಲೀಟ್ ಮಾಡದಂತಹ ನೈತಿಕತೆಯನ್ನು ನೀವು ಪ್ರದರ್ಶನ ಮಾಡಿದಾಗ ಆಗ ಯು ಆರ್ ರೈಟ್. ಇಲ್ಲ, ನೀವು ಸರ್ವಾಧಿಕಾರಿ ಆಗ್ತೀರಾ ಸರ್. ಒಂದು ಅಭಿಪ್ರಾಯವನ್ನು ಹತ್ತಿಕ್ಕೋದು ಸರ್ವಾಧಿಕಾರದ ಲಕ್ಷಣ. ವಿಶ್ವಗುರು ಅಂತಿರತ್ತಾನೆ. ಯಾಕೆ ಒಂದು ಜಿರಳೆಗೆ ನಿಮ್ಗೆ ಬೆದರ್ಸಕ್ಕಾಗ್ಲಿಲ್ಲ? ಒಂದು ಜಿರಳೆಗೆ ಹೆದರ್ತೀರಿ? ಜಿರಳೆ ಔಷಧಿ ಹೊಡೆದ್ರೆ ಹೋಗುತ್ತೆ ರೀ. ಎಷ್ಟು ದಿನ ಇರುತ್ತೆ ರೀ? ಅದೇ ಹೊಡೆದಿರೋದು ಈಗ. ಆಯ್ತಾ? ಔಷಧಿ ಹೊಡೆದ್ರೆ ಹೋಗುತ್ತೆ. ಜಿರಳೆ ಔಷಧಿ ಹೊಡೆದ್ರೆ ನೀವು ಶಿವ ಸರ್ ಒಂದ್ ನಿಮಿಷ ಶಿವ ಸರ್ ಏನ್ ಮಾಡಕ್ಕಾಗತ್ತೆ ಕೇಳಿ. ಏನ್ ನಿಮ್ ಕೈಲಿ ಏನ್ ಮಾಡಕ್ಕಾಗತ್ತೆ? ಅದನ್ನ ಹೇಳಕ್ ಬಂದೆ ನಾನು. ಈಗ ಎಲ್ಲಾ ಕಡೆ ತುಂಬಾ ಇಂಟರ್ನೆಟ್ ಇದೆ ಅಂದ್ಬಿಟ್ಟು, ಮತ್ತೆ ಸೋಷಿಯಲ್ ಮೀಡಿಯಾ ಇದೆ ಅಂದ್ಬಿಟ್ಟು ಮಾಡ್ತಾ ಇದ್ದೀರಲ್ಲ. ಪ್ರಶ್ನೆಗೆ ಉತ್ತರ ಕೊಡುತ್ತೇನೆ. ಸೋಷಿಯಲ್ ಮೀಡಿಯಾ ಇದೆ ಅಂತ ಮಾಡ್ತಾ ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ಸೋಷಿಯಲ್ ಮೀಡಿಯಾದಲ್ಲೇ ಕ್ರಾಂತಿಗಳಾಗ್ತಿರೋದು ಇವತ್ತು. ಯಾಕಂದ್ರೆ ಮೊದಲೆಲ್ಲ ಒಂದು ಪತ್ರಿಕೆಯಲ್ಲಿ ಒಂದು ನ್ಯೂಸ್ ಬರೀತಾ ಇದ್ರು, ಓದ್ಬೇಕಿತ್ತು, ಅವ್ನು ಹೇಳಿದ್ದೆ ಅಲ್ಟಿಮೇಟ್. ಯಾಕಂದ್ರೆ ರಿಯಾಕ್ಟ್ ಮಾಡೋದಕ್ಕೆ ಅವಕಾಶ ಇರ್ತಿರ್ಲಿಲ್ಲ. TV ನೋಡಿದ ಮೇಲೆ ಪ್ರೈಮ್ ಟೈಮ್ ನಮಸ್ಕಾರ ಅಂತ ಅವ್ನು ಹೇಳಿದ ತಕ್ಷಣ ಏನೋ ಭಯಾನಕ ಚರ್ಚ್ ಬಿಸಾಕ್ತಾ ಅಂತೇಳಿ ಅವ್ನಿಗೆ ಅಲ್ಲೇ ಕೌಂಟರ್ ಕೊಡೋಕ್ಕೂ ಕೂಡ ನಮ್ಗೆ ಅವಕಾಶ ಸಿಗೋದಿಲ್ಲ. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಅಲ್ಲೇ ಬಹುಮಾನ. ಇವತ್ತು ಯಾವುದಕ್ಕೂ ಅವಕಾಶಗಳು ಕೊಡಲ್ಲ. ನೀನು ಸರಿ ಮಾತಾಡ್ತೀಯ, ತಪ್ಪು ಮಾತಾಡ್ತೀಯ, ಒಳ್ಳೇದು ಮಾತಾಡ್ತೀಯ, ಕೆಟ್ಟದ್ದು ಮಾತಾಡ್ತೀಯ, ಅಲ್ಲಲ್ಲೇ ಕೊಡ್ತೀವಿ, ಅಲ್ಲಲ್ಲೇ ತಗೊಳ್ತೀವಿ. ಒಂದು ವಿಷಯ ನೀವು ಪ್ರಶ್ನೆ ಕೇಳಿದ್ರೆ, ಅವಾಗ ಜಿರಳೆಗೆ ಸ್ಪ್ರೇ ಮಾಡಿದ್ರೆ ಎಲ್ಲ ಸತ್ತೋಗ್ತದೆ ಸರ್. ಮನೆಗಳಿಗೂ ಜಿರಳೆಗಳು ಬರ್ತವೆ, ನಾವು ಸ್ಪ್ರೇನೇ ಮಾಡೋದು ಸರ್. ಆದರೆ ಒಂದು ವಿಷಯ ಗೊತ್ತಾ, ಮತ್ತೆ ಜಿರಳೆ ಬಂದೇ ಬರ್ತದೆ. ನೀವು ಬ್ಲಾಕ್ ಮಾಡಬಹುದು, ಸ್ಪ್ರೇ ಹೊಡಿಬಹುದು, ಏನೇ ಮಾಡಬಹುದು, ಜಿರಳೆ ಮತ್ತೆ ಬಂದೇ ಬರ್ತದೆ. ನಮ್ಮ ಹತ್ರ ಮೆಡಿಸಿನ್ ಇದೆ ಸ್ವಾಮಿ. ಜಿರಳೆಗಳನ್ನ ಓಡಿಸೋದಕ್ಕೆ ನಮ್ಮ ಹತ್ರ ಮೆಡಿಸಿನ್ ಇದೆ. 6 ತಿಂಗಳು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. 6 ತಿಂಗಳು ನೀವೊಂದು ವರ್ಷ ಇರುತ್ತೆ ಜಿರಳೆಗಳು. ಮೆಡಿಸಿನ್ ವಿಷ ಹಾಕಿ
ಮೆಡಿಸಿನ್ ಅಂತ ಹೇಳ್ಬೇಡಿ, ವಿಷ ಹಾಕಿ ನೀವು ಜಿರಳೆನ ಓಡಿಸ್ಬೋದು. ಅದ್ ವಿಷ ಹಾಕ್ತಿವೋ ಏನಾಗ್ತಿವೋ ಅದು ನಿಮ್ಗೆ ಸರ್, ಇಲ್ಲಿ ಇರಲೆವೆಂಟ್. ಕೇಳಿ, ವಿಷ ಹಾಕಿ ನೀವು ಜಿರಳೆನ ಓಡಿಸ್ಬೋದು. ನಮ್ಗೆ ನಮ್ಮ ಕೆಲಸ ಇಷ್ಟೇನೆ ಸರ್. ವಿಷ ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿ, ಜಿರಳೆನ ಹೇಗ್ ಓಡಿಸ್ಬೇಕಂತ ನಮಗ್ ಗೊತ್ತು. ಹಾ, ನೀವ್ ಅದನ್ನ ಹೇಳ್ಬೇಡಿ. 6 ತಿಂಗಳ ವರ್ಷನೇ ಇರ್ತೀರಾ, ಇನ್ನೊಂದು ವಾರನೂ ಇರಕ್ಕಾಗಲ್ಲ ನಿಮ್ ಕೈಲಿ ಜಿರಳೆ ಹಿಡ್ಕೊಂಡು. ವಾಪಸ್ ಬರ್ತೀವಿ, ಆಯ್ತಾ, ವಾಪಸ್ ಹೋಗುತ್ತದು, ವಾಪಸ್ ಬರ್ತೀವಿ, ವಾಪಸ್ ಬರುತ್ತೆ. ಅದ್ ನಮ್ಗೆ ಗೊತ್ತು ಬುಡ ಹೆಂಗ್ ಕೀಳ್ಬೇಕಂದ್ಬಿಟ್ಟು ನಾವು ವಾಪಸ್ ಕೇಳ್ತೀವಿ. ಬರ್ತೀವಿ. ಸರ್, ನಮ್ಗೆ ಗೊತ್ತು ಸರ್, ಬುಡ ಹೆಂಗ್ ಕೀಳ್ಬೇಕಂತ ಜಿರಳೆ ನಮ್ಗ್ ಮತ್ತು ಗೊತ್ತು. ಇಲಿನ ಕಂಟ್ರೋಲ್ ಮಾಡಕ್ಕೆ ಆಗಲ್ಲ ಸರ್. ಇಲಿ ಮತ್ತೆ ಜಿರಳೆ ನಿಮ್ ಕಂಟ್ರೋಲ್ ಮಾಡಕ್ ಆಗಲ್ಲ. ಮಾಡ್ತೀವಿ, ಜಿರಳೆ ವಾಪಸ್ ಬಂದೇ ಬರ್ತದೆ. ಆ ಕೆಪಾಸಿಟಿನೂ ಇದೆ, ಆ ಕೇಪಬಿಲಿಟಿನೂ ಇದೆ. ನಾವು ಮಾಡ್ತೀವಿ, ಮಾಡಿ ತೋರಿಸ್ತೀವಿ ನಿಮ್ಗೆ, ಅಲ್ವಾ? ಅವಾಗ ಗೊತ್ತಾಗುತ್ತೆ ನಿಮ್ಗೆ. ಕಳೆದ ಬಾರಿನೇ 240 ಕಳಿಸಿದೀವಿ. ಅದು ಬಿಡ್ರಿ, ಅದು ಎಲೆಕ್ಷನ್ ಟೈಮ್ದು. ಆದ್ರೆ ಆ ಅದು ಪಾಲಿಟಿಕ್ಸ್ ಸರ್, ಇನ್ನು ಮುಂದೆ ಕರ್ನಾಟಕ ರಾಜ್ಯ ಅಂತ ಅಲ್ಲ, ಭಾರತ ದೇಶದಲ್ಲಿ ನಡೆಯುವಂಥ ಚುನಾವಣೆ ಈ ಹಿಂದೆ ನಡೀತಿತ್ತಲ್ಲ ಆ ಚುನಾವಣೆ ಅಲ್ಲ. ಇಲ್ಲಿ ಧರ್ಮ ದ್ವೇಷ ಈ ಪಾಲಿಟಿಕ್ಸ್ ಹತ್ತೋಗ್ತದೆ. ನಿರುದ್ಯೋಗಕ್ಕೋಸ್ಕರ ಇವತ್ತು ನಡೆದಿರೋ ಸಣ್ಣ ಕ್ರಾಂತಿ ಅಲ್ಲ. ಅವರ ಅಷ್ಟು ಪರಿಶ್ರಮ, ಅಷ್ಟೊಂದು IT ಸೆಲ್, ಅಷ್ಟು ರಿಸೋರ್ಸ್ ಇದ್ದು ಕೂಡ 8-9 ಮಿಲಿಯನ್ ಏನು ಕಾಂಗ್ರೆಸ್ ನಾವು ಇಲ್ಲಿ ತಲೆ ಮೇಲೆ ಹೊತ್ತೇನು ಮಾತಾಡ್ತಾ ಇಲ್ಲ. ಇಲ್ಲಿ ಕಾಂಗ್ರೆಸ್ ಫಂಡ್ ಮಾಡಿರೋದು, ಹಾ, ಕಾಂಗ್ರೆಸ್ ಫಂಡ್ ಮಾಡಿರೋದು. ಅದ್ರ ಬಗ್ಗೆ ನೀವು ಮಾಹಿತಿ ಕೊಡಬೇಕು. ನನಗೆ ಅದ್ರ ಮಾಹಿತಿ ಬಗ್ಗೆ ಮಾಹಿತಿ ಕೊಡ್ತೀವಿ. ಇಲ್ಲ. ಸಮಯ ಸಂದರ್ಭ ಟೈಮ್ ಬಂದಾಗ ಎಲ್ಲದನ್ನ ಎತ್ತಿಡ್ತೀವಿ. ಅವಾಗ ಏನ್ ಹೇಳ್ತೀರಾ ನೋಡೋಣ. ಅವಾಗ್ಲೂ ಒಂದು ಹೋರಾಟ ನೀವು ಟೋಟಲಿ ಫಂಡೆಡ್. ಓಕೆ, ಫಂಡೆ. ಓಕೆ ಸರ್, ನೀವು ಹೇಳಿದ ಹಾಗೆ CJP ಫಂಡೆಡ್ ಅಲ್ವಾ? ಹೌದು. ಕಾಕ್ರೋಚ್ ಜನತಾ ಪಾರ್ಟಿ ಫಂಡೆಡ್ ಅಲ್ವಾ? ಒಳ್ಳೆ ವಿಚಾರಕ್ಕೆ ಒಂದು ಫಂಡ್ ಮಾಡ್ತಿದ್ದಲ್ಲ, ಪುಣ್ಯಾತ್ಮರಿಗೆ ನಮಸ್ಕಾರ ಹಾಕೊಂಡು ಬಿಡಿ. ನೀವು ದೇಶ ಒಂದ್ಸಲ ಹಾಳು ಮಾಡಕ್ ಪ್ರಣಾಳಿಕೆ ಕೊಟ್ಟಿದ್ದೀರಾ. ಓದಿ ಒಂದ್ ನಿಮಿಷ, ದೇಶ ಹಾಳು ಪ್ರಣಾಳಿಕೆ ಮಾಡಕ್ ಓದಿ ಸರ್. ಕೊಟ್ಟಿದ್ದೀರಾ. CJP ನೀವ್ ಏನ್ ಹೇಳ್ತೀರಾ? CJP ಪಾರ್ಟಿಯ ಈಗ ಪ್ರಣಾಳಿಕೆ ಓದಿ. ನೋಡಿ, ಒಂದ್ ನಿಮಿಷ, ಪ್ರಣಾಳಿಕೆ ಓದಿ. CJP ನಾನು ಪಾರ್ಟಿಯ ಪ್ರಣಾಳಿಕೆಯಲ್ಲಿ ಪ್ರಣಾಳಿಕೆ ಎಲ್ಲ ಏನಾದ್ರು ಓದಾಯ್ತು ದೇಶದ್ರೋಹ, ಸ್ವಾಮಿ. ಪಾಕಿಸ್ತಾನಕ್ಕೆ ಜೈ, ದೇಶದ್ರೋಹಿಗಳಿಗೆ ಜೈ, ಭಾರತ ದೇಶವನ್ನ ಮಾರೋಣ, ಭಾರತ ದೇಶವನ್ನು ನಾಶ ಮಾಡೋಣ ಅಂತೇನಾದ್ರು ಅವ್ರ ಪ್ರಣಾಳಿಕೆಯಲ್ಲಿ ಇದೆಯಾ? ಅವರ ಪ್ರಣಾಳಿಕೆಯಲ್ಲಿ ಇರೋದು ಅದ್ಭುತ ಆದಂತಹ ಒಂದಿಷ್ಟು ಬದಲಾವಣೆಯ ಸೂತ್ರ. ನೀವು ಡೈರೆಕ್ಟ್ ಆಗಿ ಹೇಳ್ದೇನೆ ಇಂಡೈರೆಕ್ಟ್ ಆಗಿ ಹೇಳಕ್ ಕೊಟ್ಟಿದ್ದೀರಾ. ನಾವು ಡೈರೆಕ್ಟ್ ಇಲ್ಲ, ನೀವೇನ್ ಹೇಳಿದ್ರೆ ಫಸ್ಟ್ ಪ್ರಣಾಳಿಕೆಯಲ್ಲಿ ಏನಿದೆ, ಪ್ರಣಾಳಿಕೆ very straight. ಏನಿದೆ, CJP ಏನಂತ ಹಾಕಿದ್ದೀರಾ? ಒಬ್ರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಥವಾ ಯಾರೋ ಜಡ್ಜ್ಗಳ ಬಗ್ಗೆ ನೀವು ಅಷ್ಟೊಂದು ಹಗುರವಾಗಿ ಮಾತಾಡ್ತಿರಲ್ಲ ನೀವು. ಅದೇನಂತಿದೆ ಹೇಳ್ತೀನಿ ಕೇಳಿ. ಯಾವುದೇ ನ್ಯಾಯಾಧೀಶರು ರಿಟೈರ್ಡ್ ಆದಮೇಲೆ ಅವರಿಗೆ ರಾಜ್ಯ ಸಭಾ ಸ್ಥಾನಮಾನದಂತಹ ಸ್ಥಾನಮಾನಗಳನ್ನು ಕೊಡಬಾರದು ಅಂತಿದೆ. ಯಾಕೆ ಇದೇನು ಫಸ್ಟ್ ಟೈಮ್ ಕೊಟ್ಟಿರೋದು? ಅಂದ್ರೆ ಬಿಜೆಪಿ ಅವ್ರು ಮಾತ್ರ ಮಾಡಿರೋದು. ಕೊಡಬಾರದು ಅಂದ್ರೆ ಮುಂಚೆ ಆಗಿಲ್ವಾ? ಆಗಿದೆ, ಮುಂಚೆ ಆಗೇ ಇಲ್ವಾ? ಆಗಿದ್ದಕ್ಕೆ ಕೊಡಬಾರ್ದು ಅಂತಿರೋದು. ಹಾಗೆ ಇಲ್ಲ, ಮುಂಚೆ ಆಗಿದ್ದಕ್ಕೆ ಕೊಡಬಾರ್ದು ಅಂತಿರೋದು. ಹಾ ಸರ್, ಒಂದು ಆಡಳಿತ ವ್ಯವಸ್ಥೆ ಈ ಥರದ ಬೆಳವಣಿಗೆಗಳನ್ನು ಮಾಡಿದಾಗ ನೋಡಿ, ಬಹಳ ಗಂಭೀರವಾದಂಥ ವಿಚಾರ ಇದು. ಒಬ್ಬ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಥವಾ ಮುಖ್ಯ ನ್ಯಾಯಾಧೀಶಗಳಿರ್ತಾರೆ. ಅವ್ರು ಯಾವ ಥರ ಕಾರ್ಯನಿರ್ವಹಿಸಬೇಕು ಅನ್ನೋದನ್ನ ಸಂವಿಧಾನ ಅಚ್ಚುಕಟ್ಟಾಗಿ ಅದ್ಭುತವಾಗಿ ಹೇಳಿದೆ. ಅವ್ರು ಅದನ್ನೇ ಮಾಡ್ತಾ ಇರೋದು. ಕೂಡ ಮಾಡ್ತಾನೂ ಬಂದಿದ್ದಾರೆ. ಓಕೆ, ಯಾವಾಗ ಒಂದು ಪಕ್ಷ, ಒಂದು ಅಜೆಂಡಾ, ಒಂದು ಸಿದ್ಧಾಂತದ ಆಡಳಿತ ವ್ಯವಸ್ಥೆ, CJIಗಳು ರಿಟೈರ್ಡ್ ಆದ ತಕ್ಷಣ ಈಗ ರಂಜನ್ ಗೊಗೊಯ್ಗೆ ರಾಜ್ಯಸಭಾ ಸ್ಥಾನಮಾನ ಕೊಟ್ಟರು, ಅವರು ಬಾಬ್ರಿ ವರ್ಡಿಗೆ ಕೊಟ್ಟವರು. ಓಕೆ, ಇಟ್ಕೊಳ್ಳಿ. ಆಯ್ತು. ಹಾಗೆ ಅನೇಕರಿಗೆ ಅನೇಕ ರೀತಿಯ ಸ್ಥಾನಮಾನಗಳನ್ನು, ಚಂದ್ರಚೂಡ್ ಈ ಥರದ್ದೆಲ್ಲ ಅನೇಕ ಸ್ಥಾನಮಾನಗಳನ್ನು ಕೊಟ್ಟಿದ್ದಾರೆ. ಯಾವಾಗ ನ್ಯಾಯಾಧೀಶರು ನ್ಯಾಯಪೀಠದಲ್ಲಿ ಕೂರೋರಿಗೆ ಯಾವ ಸಿದ್ಧಾಂತ, ಯಾವ ಐಡಿಯಾಲಜಿ, ಯಾವ ಆಡಳಿತ ವ್ಯವಸ್ಥೆ ನಮಗೆ ನಮ್ಮ ರಿಟೈರ್ಡ್ ಲೈಫಲ್ಲಿ ನಿವೃತ್ತಿಯ ನಂತರ, ಒಂದು ನಿಮಿಷ, ನಿವೃತ್ತಿಯ ನಂತರ ನಮಗೆ ಸ್ಥಾನಮಾನವನ್ನು ಕೊಡ್ತಾರೆ, ಕೊಡಬಲ್ಲರು ಅನ್ನುವಂಥ ಒಂದು ಇನ್ಫ್ಲುಯೆನ್ಸ್ ಮತ್ತು ಒಂದು ಮೋಟಿವ್ ಇರುತ್ತಲ್ಲ, ಅದು ತುಂಬ ಕೆಟ್ಟ ಲಕ್ಷಣ ಅನ್ನೋದು ಪ್ರಜಾಪ್ರಭುತ್ವ ಮತ್ತು ಸಾಂವಿಧಾನಿಕವಾದಂತಹ ನೀವು ಡೆಪ್ತ್ ಆಗಿರುವಂಥ ಸೂಕ್ಷ್ಮಗ್ರಹಿ ಚಿಂತನೆಗಳಿದ್ರೆ ಮಾತ್ರ ಅರ್ಥ ಆಗ್ತದೆ ಸರ್. ಅದು ಇರಬಾರ್ದು ಸರ್. ಈಗ ನಾಳೆ ನನಗೆ ಸಿಗೋದು ಕ್ಲಾರಿಟಿ ಅಂತ ಇದ್ದಾಗ ಇಲ್ಲಿ ಕೂತವನು ನನ್ನ ಮೇಲೆ ಅದು ಮೋಟಿವ್ ಆಗುತ್ತೆ, ಇನ್ಫ್ಲುಯೆನ್ಸ್ ಆಗುತ್ತೆ. ಅನಾಲಿಸಿಸ್ಸು ಕೂತವರೆಲ್ಲ ಆ ಇನ್ಫ್ಲುಯೆನ್ಸಿಂದ, ಆ ಮೋಟಿವೇಶನಿಂದ ಅವರು ಅಂದುಕೊಂಡ ಹಾಗೆ ತೀರ್ಮಾನ ಕೊಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ ಸರ್. ನೀವು ಅದೇ ಹೇಳ್ತಾ ಇರೋದು. ಇವಾಗ ಮೋಟಿವ್ ಆಗುತ್ತೆ. ಹೇಗೆ ಮೋಟಿವ್ ಮಾಡಂಗಿಲ್ಲ ನೋಡಿ. ಒಂದು ಜುಡಿಷಿಯಲ್ ಅದನ್ನ ಮಾತಾಡಕ್ ಹೋದ್ರೆ ಬೇರೆ ಜಡ್ಜ್ಮೆಂಟ್ ಯಾವ್ದು ಮಾಡಿದ್ದಾರೆ, ಬಹಳ ಚರ್ಚೆಗಳು. ದಯವಿಟ್ಟು ಏನ್ ಗೊತ್ತಾ ಸರ್, ಬಹಳ ಚರ್ಚೆಗಳಾಗ್ತವೆ. ಬೇರೆ ಯಾರ ಬಗ್ಗೆ ಏನಾದ್ರು ಮಾತಾಡ್ಕೊಳ್ಳಿ. ಓಕೆ, ನೀವ್ ಏನಾದ್ರು ಕೋರ್ಟ್ ಮ್ಯಾಟ್ರು ವಿಷಯ ಮಾತಾಡಲ್ಲ ಸರ್, ನಮ್ಮನ್ನ ನೀವು ಸಿಕ್ಕಾಕ್ಸಕ್ಕೂ ಆಗಲ್ಲ. ಅಲ್ಲಲ್ಲ, ಕೋರ್ಟ್ ನಾನು ಮಾತಾಡಬಾರ್ದು, ನೀವು ಮಾತಾಡಬಾರ್ದು. ಏನಕ್ಕೆ ಅಂತ ಹೇಳಿದ್ದಾರೆ. ಇದೇ ಸಂವಿಧಾನ ಯಾರು ಪ್ರಶ್ನಾತೀತರಲ್ಲ, ಯಾರನ್ನು ಬೇಕಾದ್ರೆ ಯಾವ್ದನ್ನು ಬೇಕಾದ್ರೆ ವಿಮರ್ಶೆ ಮಾಡಬಹುದು. ಕರೆಕ್ಟ್, ನೀವು ಮಾಡಿ ಅಕ್ಯೂಸ್ ಮಾಡಕ್ಕಾಗಲ್ಲ. ಅಲ್ಲ ಸರ್, ನೀವು ಅಲ್ಲ ಸರ್, ಒಂದು ವರ್ಡ್ ಇಟ್ಕೊಂಡು ಪ್ರಣಾಳಿಕೆ ಇಲ್ಲ. ಆತರ ಇಲ್ಲ, ಆತರ ಅಲ್ಲ. ನೀವು ಕೊಡಬಾರ್ದು
ಅದು ಮೋಟಿವ್ ಆಗುತ್ತೆ, ಇನ್ಫ್ಲುಯೆನ್ಸ್ ಆಗುತ್ತೆ. ತೀರ್ಪು ಮೇಲೆ ಪರಿಣಾಮ ಬೀಳಲ್ಲ, ಅದನ್ನ ನಾವಿಲ್ಲಿ ಕೂತ್ಕೊಂಡು ಡಿಸೈಡ್ ಮಾಡೋಕ್ಕಾಗಲ್ಲ. ಬಟ್ ಒಳ್ಳೆ ಲಕ್ಷಣ ಅಲ್ಲ ಸರ್. ನಿಮಗೆ ಲಕ್ಷಣ ಇರಬಹುದು, ನಾನು ಒಪ್ಪಲ್ಲ. ಆಮಿಷ ಅನ್ನೋ ಪದದ ಬಗ್ಗೆ ನಮಗೊಂದು ಸಣ್ಣ ಒಂದು ನನಗೆ ಸೆನ್ಸ್, ಒಂದು ನಾಲೆಡ್ಜ್ ಬೇಕಾಗುತ್ತೆ. ಆಮಿಷಗಳು ಏನನ್ನು ಕೂಡ ಮಾಡಿಸುತ್ತೆ. ಇದೇ ನ್ಯಾಯಾಧೀಶರುಗಳ ಮನೆ ಮೇಲೆ ರೈಡ್ ಬಿದ್ದಾಗ ಕಂತೆ ನೋಟ್ ಸಿಕ್ಕಿದ್ದು, ಬೆಂಕಿ ಬಿದ್ದಾಗ ಕಂತೆ ನೋಟ್ಗಳು ಸುಟ್ಟು ಹೋಗಿದ್ದು, ಯಾವುದು ಕೂಡ ಹೈಡ್ ಅಂಡ್ ಸಿಕ್ಕಲ್ಲ ಸರ್. ನೀವು ಹಳೇದ್ ಬಿಟ್ಬಿಡಿ ಸರ್, ಪ್ರೆಸೆಂಟ್ ಮಾತಾಡಿ ಸರ್. ನಾವು ಹಿಂದೆ ಮಾತಾಡ್ಬೇಕಂದ್ರೆ ಸುಮಾರಿದೆ, ಮಾತಾಡುವ. ಯಾವ ಹಳೇದು? ತುಂಬಾ ಇದೆ ಸರ್ ಮಾತಾಡೋದಕ್ಕೆ. ನೋಡಿ, ಹಳೇದ್ ಬಿಟ್ಬಿಡಿ. ಪ್ರೆಸೆಂಟ್ ಸಿಚುವೇಶನ್ ಮಾತಾಡಿ. ಉಮೇಶ್ ರೆಡ್ಡಿ 26ನೇ ರೇಪ್ ಮಾಡಿದಾಗ ಮೊದಲನೇ ರೇಪ್ ಬಗ್ಗೆ ಮಾತಾಡ್ಲೇಬೇಡಿ ಅಂದಂಗ ಆಯ್ತಿದ್ದು. ನೋಡಿ, ನೀವು ಏನೇನೋ ಅವ್ನು 26ನೇ ರೇಪ್ ಮಾಡಿದಾಗ 26ನೇ ರೇಪ್ ಆಗಿ ಮಾತಾಡ್ರಿ, ಫಸ್ಟ್ 25 ಯಾಕೆ ಮಾತಾಡ್ತಿದ್ದೀರಾ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಸರ್. ನಿಮ್ಗೆ ಅರ್ಥ ಆಯ್ತಲ್ಲ? ಅವೆಲ್ಲದೂ ಕೂಡ ಒಬ್ಬ ನ್ಯಾಯಾಧೀಶರ ಮನೇಲಿ ಅಷ್ಟು ಹಣ ಹೇಗೆ ಬರೋಕ್ಕೆ ಸಾಧ್ಯ? ಅದಾದ್ಮೇಲೆ ಸೀಸು ಆಯಿತು, ಇನ್ನೊಂದು ಆಯಿತು, ಅನೇಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.